ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೆಹಲಿ ಚುನಾವಣೆ ದಿನಾಂಕಗಳು ಹತ್ತಿರ ಬರುತ್ತಿದ್ದಂತೆ ಪ್ರಚಾರ ಭರಾಟೆ ಜೋರಾಗಿದೆ. ಆಮ್ ಆದ್ಮಿ ಪಕ್ಷ ಮಾಡು ಇಲ್ಲವೇ ಮಡಿ ಎನ್ನುವಂತೆ ಅಖಾಡಕ್ಕಿಳಿದಿದೆ. ಮಧ್ಯಮ ವರ್ಗವನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಎಎಪಿ ಇದೀಗ ಮಿಡ್ಲ್ ಕ್ಲಾಸ್ ಜನರಿಗಾಗಿಯೇ ಪ್ರತ್ಯೇಕ ಪ್ರಣಾಳಿಕೆ ಹೊರತಂದಿದೆ. ಪಕ್ಷದ ನಾಯಕ ಕೇಜ್ರಿವಾಲ್ ಮಂಗಳವಾರ ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮುಂಬರುವ ಬಜೆಟ್ ಅನ್ನ ಮಧ್ಯಮ ವರ್ಗಕ್ಕೆ ಮೀಸಲಿಡುವಂತೆ ಆಗ್ರಹಿಸಿರುವ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ಮುಂದೆ 7 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ತಮ್ಮ ಪಕ್ಷವು ಮಧ್ಯಮ ವರ್ಗದ ಜನರ ಧ್ವನಿಯನ್ನ ಬೀದಿಗಳಿಂದ ಹಿಡಿದು ಸಂಸತ್ತಿನವರೆಗೆ ಎತ್ತಲಿದೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಮೋದಿ ಸರ್ಕಾರದಿಂದ ಮುಂದೆ ಕೇಜ್ರಿವಾಲ್ ಮಂಡಿಸಿರುವ 7 ಬೇಡಿಕೆಗಳು ಇಂತಿವೆ. ನಂಬರ್ 1, ಶಿಕ್ಷಣ ಬಜೆಟ್ ಅನ್ನ 2% 10% ಹೆಚ್ಚಿಸಬೇಕು. ಖಾಸಗಿ ಶಾಲೆಗಳ ಶುಲ್ಕವನ್ನ ನಿಯಂತ್ರಿಸಬೇಕು. ನಂಬರ್ 2, ಉನ್ನತ ಶಿಕ್ಷಣಕ್ಕಾಗಿ ಸಹಾಯಧನ ಮತ್ತು ವಿದ್ಯಾರ್ಥಿ ವೇತನದ ಕ್ರಮಗಳನ್ನ ಸರಳೀಕರಿಸಬೇಕು. ನಂಬರ್ 3, ಆರೋಗ್ಯ ಬಜೆಟ್ ಅನ್ನ 10% ಹೆಚ್ಚಿಸಬೇಕು ಮತ್ತು ಆರೋಗ್ಯ ವಿಮೆ ಮೇಲೆ ಹೇರಲಾಗುತ್ತಿರುವ ತೆರಿಗೆಯನ್ನ ತೆಗೆದುಹಾಕಬೇಕು. ನಂಬರ್ 4, ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ 7 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಿಸಬೇಕು. ನಂಬರ್ 5, ಅಗತ್ಯ ವಸ್ತುಗಳ ಮೇಲೆ ಹಾಕಲಾಗಿರುವ ಜಿಎಸ್ಟಿಯನ್ನ ತೆಗೆದುಹಾಕಬೇಕು. ನಂಬರ್ 6, ಹಿರಿಯ ನಾಗರಿಕರಿಗೆ ಸಶಕ್ತವಾದ ನಿವೃತ್ತಿ ಯೋಜನೆಗಳು ಮತ್ತು ಪಿಂಚಣಿ ಯೋಜನೆಗಳನ್ನ ಜಾರಿ ಮಾಡಬೇಕು. ಹಾಗೂ ದೇಶದ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗುವಂತಾಗಬೇಕು. ನಂಬರ್ 7, ಈ ಹಿಂದೆ ರೈಲ್ವೆಯಲ್ಲಿ ಹಿರಿಯ ನಾಗರಿಕರಿಗೆ ಸಿಗ್ತಾ ಇದ್ದ 50% ರಿಯಾಯಿತಿ ಸೌಲಭ್ಯವನ್ನ ಮರುಪ್ರಾರಂಭಿಸಬೇಕು. ಹೀಗೆ 10 ಹಲವು ರೂಪದಲ್ಲಿ ಮಧ್ಯಮ ವರ್ಗವನ್ನೇ ಗುರಿಯಾಗಿಸಿಕೊಂಡಿರುವ ಕೇಜ್ರಿವಾಲ್ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯ ಕನಸು ಕಾಣ್ತಾ ಇದ್ದಾರೆ. ಮಧ್ಯಮ ವರ್ಗದವರು ಕೇವಲ ಸರ್ಕಾರದ ಎಟಿಎಂ ಆಗಿ ಮಾರ್ಪಟ್ಟಿದ್ದಾರೆ ಅಂತ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮತ್ತೆ ರಾಜಕೀಯ ತಲ್ಲಣಗಳು ಶುರುವಾಗಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮತ್ತೊಮ್ಮೆ ವಿಭಜನೆಯ ಆತಂಕ ಎದುರಿಸ್ತಾ ಇದೆ. ಉದ್ಧವ್ ಶಿಬಿರದ 3 ಸಂಸದರು ಮತ್ತು 5 ಶಾಸಕರು ಏಕನಾಥ್ ಶಿಂದೆ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಸಚಿವ ಉದಯ್ ಸಾಮಂತ್ ಹೇಳಿದ್ದಾರೆ. ಉದ್ಧವ್ ಬಣದ ಶಾಸಕರಲ್ಲದೆ ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಶಿವಸೇನೆಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಉದಯ್ ಸಾಮಂತ್ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ. ಇವರೆಲ್ಲರೂ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಶಿವಸೇನೆ ಸೇರಲು ರೆಡಿಯಾಗಿದ್ದಾರೆ ಅಂತ ಸಾಮಂತ್ ಹೇಳಿದ್ದಾರೆ. ಸಚಿವರ ಈ ಹೇಳಿಕೆ ಮಹಾರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಅದು ಹಾಗೆ ಏಕನಾಥ್ ಶಿಂದೆ ಪಾಳೆಯದ ಕೆಲವು ಶಾಸಕರು ಬಂಡಾಯ ಏಳಬಹುದು ಎನ್ನುವ ಸಂಜಯ್ ರಾವುತ್ ಹೇಳಿಕೆಗೆ ವ್ಯತಿರಿಕ್ತವಾಗಿ ಈ ಘಟನೆ ನಡೆಯಲಿದೆ ಅಂತ ಸಾಮಂತ್ ಹೇಳಿದ್ದಾರೆ. ವಿರೋಧ ಪಕ್ಷದ ಅನೇಕ ಸಂಸದರು ಮತ್ತು ಶಾಸಕರು ಈಗ ಏಕನಾಥ್ ಶಿಂದೆ ಅವರೊಂದಿಗೆ ಬರಲು ಬಯಸ್ತಾ ಇದ್ದಾರೆ ಮತ್ತು ಈ ಬಗ್ಗೆ ಸಂಪೂರ್ಣ ದಾಖಲೆ ನಮ್ಮ ಬಳಿ ಇದೆ ಅಂತ ಉದಯ್ ಸಾಮಂತ್ ಹೇಳಿಕೆ ನೀಡಿದ್ದಾರೆ. ಸಾಮಂತ್ ಹೇಳಿಕೆಯನ್ನ ಉದ್ಧವ್ ಬಣ ಅಲ್ಲಗಳೆದಿದೆ. ಇದರ ನಡುವೆ ಡಿಸಿಎಂ ಶಿಂದೆ ಹಾಗೂ ಸಿಎಂ ಫಡ್ನವೀಸ್ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಅಂತ ಹೇಳಲಾಗ್ತಿದೆ. ಈ ಹಿಂದಿನ ಮಹಾಯುತಿ ಸರ್ಕಾರದ ಕೆಲ ನಿರ್ಧಾರಗಳನ್ನ ತಡೆ ಹಿಡಿಯಲಾಗಿದೆ, ಅಲ್ಲದೆ ತನಿಖೆಗೆ ಕೂಡ ಆದೇಶಿಸಲಾಗಿದೆ. ಈ ಕುರಿತು ಫಡ್ನವೀಸ್ ನಡೆಗೆ ಡಿಸಿಎಂ ಏಕನಾಥ್ ಶಿಂದೆ ಗರಂ ಆಗಿದ್ದಾರೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವು ಮಹಾಯುತಿಯಲ್ಲಿ ಅಪಸ್ವರ ಎಬ್ಬಿಸಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲೇ ಮುಂಬೈ ಸಮುದ್ರದಲ್ಲಿ ವಾಟರ್ ಟ್ಯಾಕ್ಸಿಗಳು ಓಡಾಡಲಿವೆ. ಈ ಕುರಿತು ಕೇಂದ್ರ ಹೆದ್ದಾರಿ ಮತ್ತು ಜಲ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಮುಂಬೈ ಹೊರ ವಲಯದಲ್ಲಿರುವ ಉಪನಗರಗಳಿಂದ ಹೊಸದಾದ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜನರನ್ನ ಕರೆದೊಯ್ಯಲು 10,000 ವಾಟರ್ ಟ್ಯಾಕ್ಸಿಗಳನ್ನ ನಿಯೋಜಿಸುವ ಪ್ರಸ್ತಾಪವಿದೆ. ಈ ಬಗ್ಗೆ ಮಹಾ ಸಿಎಂ ಫಡ್ನವೀಸ್ ಜೊತೆ ಚರ್ಚಿಸಿದ್ದೇನೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ICERP 2025 ಪ್ರದರ್ಶನದಲ್ಲಿ ಮಾತನಾಡಿದ ಅವರು, ವಾಟರ್ ಟ್ಯಾಕ್ಸಿ ಕಾರ್ಯಾಚರಣೆಯಿಂದ ರಸ್ತೆ ಮೇಲಿನ ಹೊರೆ ಕಡಿಮೆಯಾಗಲಿದೆ ಅಂತ ತಿಳಿಸಿದ್ದಾರೆ. ಮುಂಬೈನ ಉತ್ತರ ಹಾಗೂ ವಾಯುವ್ಯದ ಅರಬ್ಬಿ ಸಮುದ್ರದ ಉದ್ದಕ್ಕೂ ಇರುವ ವಿರಾರ್ ಮತ್ತು ಠಾಣೆ ಕ್ರೀಕ್ನ ಈಶಾನ್ಯದಲ್ಲಿರುವ ಕಲ್ಯಾಣ್, ಡೋಂಬಿವೆಲಿಯಂತಹ ಉಪನಗರಗಳಿಗೆ ಇದು ಉಪಯೋಗವಾಗಲಿದೆ. ಇಲ್ಲಿಂದ ಹೊಸ ವಿಮಾನ ನಿಲ್ದಾಣಕ್ಕೆ 70 ನಿಮಿಷಗಳಲ್ಲಿ ನೀರಿನ ಟ್ಯಾಕ್ಸಿಗಳು ಜನರನ್ನ ತಲುಪಿಸಬಹುದು ಅಂತ ಗಡ್ಕರಿ ತಿಳಿಸಿದ್ದಾರೆ. ಈ ವಾಟರ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ಯಶಸ್ವಿಯಾದರೆ ವಾಣಿಜ್ಯ ನಗರಿಯ ಟ್ರಾಫಿಕ್ನಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಅಂತ ಹೇಳಲಾಗಿದೆ. ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ನಾಗಾಡಿಯ ಅಮ್ಲಾರಿ ಗ್ರಾಮದಲ್ಲಿ ಏಕಕಾಲಕ್ಕೆ 10 ರಿಂದ 15 ಮಂಗಗಳು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆ ವರದಿಯಾಗಿದೆ. ಆರಂಭದಲ್ಲಿ 1-2 ಮಂಗಗಳು ಸತ್ತು ಬಿದ್ದಿರೋದನ್ನ ಗ್ರಾಮಸ್ಥರು ಗಮನಿಸಿದ್ದರು. ಆದರೆ ಪರಿಶೀಲಿಸಿ ನೋಡಿದಾಗ ಗ್ರಾಮದ ವಿವಿಧೆಡೆ ಹಲವು ಕೋತಿಗಳು ಸತ್ತಿರೋದು ದೃಢಪಟ್ಟಿದೆ. ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರ ಸಹಾಯದಿಂದ
15 ಮಂಗಗಳನ್ನ ಪತ್ತೆ ಮಾಡಿ ಹೂಳಲಾಗಿದೆ. ಇದಾದ ಬಳಿಕ ಗ್ರಾಮಸ್ಥರು ಪಶು ವೈದ್ಯಾಧಿಕಾರಿಗಳಿಗೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಮ್ಲಾರಿ ಗ್ರಾಮದಲ್ಲಿ ಕೃಷಿ ಬಾವಿಗಳಿಂದಾಗಿ ಮಂಗಗಳ ಕಾಟ ಹೆಚ್ಚಾಗಿತ್ತು. ಈ ಕುರಿತು ಗ್ರಾಮ ಪಂಚಾಯಿತಿ ವತಿಯಿಂದ ಕಳಂದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ಪ್ರದೇಶದಲ್ಲಿ ಸುಮಾರು 70 ಕೋತಿಗಳ ಗುಂಪು ಇರುವ ಬಗ್ಗೆಯೂ ಉಲ್ಲೇಖವಾಗಿದೆ. ಅಲ್ಲದೆ ಮೃತಪಟ್ಟ ಮಂಗಗಳ ಬಾಯಲ್ಲಿ ನೊರೆ ಬಂದಿದೆ. ಹೀಗಾಗಿ ಕೋತಿಗಳಿಗೆ ವಿಷವಿಟ್ಟು ಕೊಲ್ಲಲಾಯಿತಾ ಎನ್ನುವ ಅನುಮಾನಗಳು ಎದ್ದಿವೆ. ಸದ್ಯ ಗ್ರಾಮಸ್ಥರು ಕೋತಿಗಳ ಮಾರಣ ಹೋಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ. ಸಾಧು ಸಂತರ ಧಾರ್ಮಿಕ ನಾಯಕರ ಸಮಾಗಮಕ್ಕೆ ವೇದಿಕೆಯಾಗುವ ಕುಂಭಮೇಳ ಇದೀಗ ಸಚಿವ ಸಂಪುಟ ಸಭೆಗೂ ಸಾಕ್ಷಿಯಾಗಿದೆ. ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಪ್ರಯಾಗ್ರಾಜ್ನಲ್ಲಿ ತಮ್ಮ ಕ್ಯಾಬಿನೆಟ್ ಸಭೆ ನಡೆಸಿದ್ದಾರೆ. ಯುಪಿ ಸಂಪುಟದ ಎಲ್ಲ 54 ಸಚಿವರು ಕುಂಭಮೇಳದ ಈ ವಿಶೇಷ ಸಂಪುಟ ಸಭೆಯಲ್ಲಿ ಭಾಗಿಯಾದರು. ಈ ಮೂಲಕ ಹಲವು ಪ್ರಮುಖ ನಿರ್ಧಾರಗಳಿಗೂ ಸಾಕ್ಷಿಯಾದರು. ಸಭೆಯಲ್ಲಿ ಪ್ರಯಾಗ್ರಾಜ್ ಮತ್ತು ವಾರಣಾಸಿಯನ್ನ ಒಗ್ಗೂಡಿಸಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಯುಪಿ ಸಂಪುಟ ಒಪ್ಪಿಗೆ ಸೂಚಿಸಿದೆ. ಇದಲ್ಲದೆ ಯುವ ಸಬಲೀಕರಣ, 5 ನಾವೀನ್ಯತೆ ಕೇಂದ್ರಗಳ ಸ್ಥಾಪನೆ, ಆರೋಗ್ಯ ಮೂಲಸೌಕರ್ಯ ಹೀಗೆ ಹಲವು ನಿರ್ಣಯಗಳನ್ನ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಇನ್ನು ಸಂಪುಟ ಸಭೆಯ ಬಳಿಕ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಂಪುಟ ಸದಸ್ಯರೊಂದಿಗೆ ಸಂಗಮದಲ್ಲಿ ಸ್ನಾನ ಮಾಡಿದ್ರು. ಈ ಹಿಂದೆ 2019ರಲ್ಲೂ ಸಿಎಂ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸಂಪುಟ ಸಭೆ ನಡೆಸಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದರು. ಅದಂತೆ ಈಗಲೂ ಅದೇ ಸಂಪ್ರದಾಯ ಮುಂದುವರೆಸಿದ್ರು. ಇನ್ನು ಭಕ್ತರಿಗೆ ಅನುಕೂಲವಾಗುವಂತೆ ಸಂಪುಟ ಸಭೆಯನ್ನ ಅರೈಲ್ನಲ್ಲಿ ಆಯೋಜಿಸಿದ್ದು ಗಮನ ಸೆಳೆಯಿತು. ಮಥುರಾದ ವಿವಾದಿತ ಶಾಹಿ ಈದ್ಗಾ ಮಸೀದಿ ಸಂಕೀರ್ಣದ ಸರ್ವೆ ಕಾರ್ಯದ ಮೇಲಿನ ತಡೆಯಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ವಿಸ್ತರಿಸಿದೆ. ಬುಧವಾರ ಈ ಕುರಿತು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 3 ಸದಸ್ಯ ಪೀಠ ತಡೆಯಾಜ್ಞೆಯನ್ನ ಮತ್ತೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಅಂದಹಾಗೆ ವಾಸ್ತವವಾಗಿ ಮಥುರಾದ ಶಾಹಿ ಈದ್ಗಾ ಮಸೀದಿ ಸಂಕೀರ್ಣದ ನ್ಯಾಯಾಲಯದ ಮೇಲ್ವಿಚಾರಣೆಯನ್ನ ಸಮೀಕ್ಷೆಗೆ ಅನುಮತಿ ನೀಡಿದ್ದ ಅಲಹಾಬಾದ್ ಹೈಕೋರ್ಟ್ ಆದೇಶದ ಮೇಲಿನ ತಡೆಯಾಜ್ಞೆಯನ್ನ ನ್ಯಾಯಾಲಯವು ವಿಸ್ತರಿಸಿದೆ. ಈ ಸಂಕೀರ್ಣವು ಕೃಷ್ಣ ಜನ್ಮಭೂಮಿ ದೇವಾಲಯದ ಪಕ್ಕದಲ್ಲಿದೆ. ಮುಂದಿನ ವಿಚಾರಣೆ ಏಪ್ರಿಲ್ 1ರಿಂದ ನಡೆಯಲಿದ್ದು, ಮಸೀದಿ ಆವರಣದ ಸಮೀಕ್ಷೆಯ ವಿರುದ್ಧ ಶಾಹಿ ಮಸೀದಿ ಈದ್ಗಾ ನಿರ್ವಹಣಾ ಸಮಿತಿ ದಾಖಲಿಸಿರುವ ಅರ್ಜಿಯನ್ನ ವಿಚಾರಣೆ ನಡೆಸಲಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್ ಅವರನ್ನೊಳಗೊಂಡ 3 ಸದಸ್ಯ ಪೀಠ ಆದೇಶ ನೀಡಿದೆ. ಇನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಸಮೀಕ್ಷೆಗೆ ಅವಕಾಶ ನೀಡುವ ಅಲಹಾಬಾದ್ ಹೈಕೋರ್ಟ್ ಆದೇಶದ ಮೇಲಿನ ತಡೆಯಾಜ್ಞೆಯು ಮುಂದುವರಿಯಲಿದೆ ಅಂತ ಕೋರ್ಟ್ ಹೇಳಿದೆ. ಈ ಹಿಂದೆ ಮಸೀದಿ ಸಂಕೀರ್ಣದಲ್ಲಿ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸಮೀಕ್ಷೆಗೆ ಹೈಕೋರ್ಟ್ ಅನುಮತಿ ನೀಡಿತ್ತು. ಅಲ್ಲದೆ ಅದರ ಮೇಲ್ವಿಚಾರಣೆಗೆ ನ್ಯಾಯಾಲಯದ ಆಯುಕ್ತರ ನೇಮಕಕ್ಕೂ ಒಪ್ಪಿಗೆ ನೀಡಿತ್ತು. ಆದರೆ ಇದೀಗ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಮನೆ ಬಿಟ್ಟು ಹೋಗಿದ್ದ 80 ವರ್ಷದ ವೃದ್ಧೆಯೊಬ್ಬರು 30 ವರ್ಷಗಳ ಬಳಿಕ ಮತ್ತೆ ಕುಟುಂಬ ಸೇರಿದ ಅಪರೂಪದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅಹಮದ್ ನಗರ ಜಿಲ್ಲೆಯಿಂದ ಕಾಣೆಯಾಗಿದ್ದ ಮಹಿಳೆಯೊಬ್ಬರು 30 ವರ್ಷಗಳ ತರುವಾಯ ತಮ್ಮ ಮನೆ ಸೇರಿದ್ದಾರೆ. ಅಂದಹಾಗೆ ಮಹಿಳೆಯ 13 ವರ್ಷದ ಮಗ 30 ವರ್ಷಗಳ ಹಿಂದೆ ವಿದ್ಯುತ್ ತಗುಲಿ ತೀರಿಕೊಂಡಿದ್ದ. ಈ ಸಾವಿನ ದುಃಖವನ್ನ ಸಹಿಸಿಕೊಳ್ಳಲಾಗದ ಮಹಿಳೆ ಮನೆ ಬಿಟ್ಟು ನಾಪತ್ತೆಯಾಗಿದ್ದರು. ಅಲ್ಲಲ್ಲಿ ಸುತ್ತಾಡುತ್ತಾ ಕೊನೆಗೆ ನಾಸಿಕ್ ತಲುಪಿದ್ದ ಮಹಿಳೆ ಹಲವು ವರ್ಷಗಳ ಕಾಲ ಅಲ್ಲೇ ಭಿಕ್ಷುಕರಂತೆ ಜೀವನ ನಡೆಸುತ್ತಿದ್ದರು. ಇತ್ತೀಚೆಗೆ ಆರೋಗ್ಯ ಹದಗೆಟ್ಟ ಕಾರಣ ಅವರನ್ನ ತಾಣೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ತಾಣೆ ಆಸ್ಪತ್ರೆಯ ಅಧೀಕ್ಷಕರು ಹಾಗೂ ಸಿಬ್ಬಂದಿ ಮುತುವರ್ಜಿ ವಹಿಸಿ ಮಹಿಳೆಯ ಮೂಲ ಕಂಡುಹಿಡಿದು ಇದೀಗ ಕುಟುಂಬಕ್ಕೆ ಸೇರಿಸಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಳವಡಿಸಲಾದ ಕಾಂಕ್ರೀಟ್ ಒಡ್ಡನ್ನ ತೆಗೆದುಹಾಕುವುದಾಗಿ ದಕ್ಷಿಣ ಕೊರಿಯಾದ ಸಾರಿಗೆ ಸಚಿವಾಲಯ ಹೇಳಿದೆ. ಕಳೆದ ತಿಂಗಳು ನಡೆದಿದ್ದ ಜೆಜು ಏರ್ಲೈನ್ಸ್ ಅಪಘಾತದ ಬಳಿಕ ಎಚ್ಚೆತ್ತುಕೊಂಡಿರುವ ದಕ್ಷಿಣ ಕೊರಿಯಾ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಸದ್ಯ ಜೆಜು ಏರ್ ಫ್ಲೈಟ್ ಅಪಘಾತಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದೆ. ತನಿಖಾಧಿಕಾರಿಗಳು ಇನ್ನೂ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇದರ ನಡುವೆಯೇ ಸರ್ಕಾರ ಈ ನಿರ್ಧಾರ ಪ್ರಕಟಿಸಿದೆ. ದಕ್ಷಿಣ ಕೊರಿಯಾದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಮುವಾನ್ ನಿಲ್ದಾಣವು ಒಂದಾಗಿದೆ. ಅಪಘಾತದ ಬಳಿಕ ವಿಮಾನ ನಿಲ್ದಾಣದಲ್ಲಿ ಹಲವು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಿಗ್ನಲ್ ಆಂಟೆನಾಗಳನ್ನ ಕೂಡ ಬದಲಿಸಲಾಗುತ್ತಿದೆ.
ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ಮುಂದುವರೆದಿರುವಂತೆ ಇದೀಗ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುಟಿನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಪದಗ್ರಹಣದ ಬಳಿಕ ರಷ್ಯಾ ಕುರಿತಾಗಿ ತಮ್ಮ ನಿಲುವು ಹೊರಹಾಕಿರುವ ಟ್ರಂಪ್ ಸಂಧಾನಕ್ಕೆ ಬಗ್ಗದಿದ್ದರೆ ಶಿಸ್ತು ಕ್ರಮ ನಿಶ್ಚಿತ ಎನ್ನುವ ರೀತಿಯಲ್ಲೇ ಪ್ರತಿಕ್ರಿಯಿಸಿದ್ದಾರೆ. ಪುಟಿನ್ ಭೇಟಿಯಾಗಲು ತಾವು ಸಿದ್ಧ, ಆದರೆ ಉಕ್ರೇನ್ ವಿಷಯದ ಕುರಿತು ಮಾತುಕತೆಗೆ ಬರದಿದ್ದರೆ ರಷ್ಯಾ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಸಾಧ್ಯತೆ ಇದೆ ಅಂತ ಟ್ರಂಪ್ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಯುದ್ಧದ ಸಮಯದಲ್ಲಿ ತಾವೇನಾದರೂ ಅಧ್ಯಕ್ಷರಾಗಿದ್ದಿದ್ರೆ ಈ ಸಮರಕ್ಕೆ ಆಸ್ಪದ ನೀಡ್ತಿರ್ಲಿಲ್ಲ. ಪುಟಿನ್ ಜೊತೆ ತಮಗೆ ಬಲವಾದ ವಿಶ್ವಾಸಿಕ ಸ್ನೇಹ ಸಂಬಂಧಗಳಿವೆ ಅಂತ ಟ್ರಂಪ್ ನಿರ್ಗಮಿತ ಅಧ್ಯಕ್ಷ ಬೈಡನ್ ರನ್ನ ಕೆಣಕಿದ್ದಾರೆ. ಎಐ ತಂತ್ರಜ್ಞಾನ ಕೇವಲ ಬೌದ್ಧಿಕ ಹಾಗೂ ದೈನಂದಿನ ಕೆಲಸಗಳಿಗಷ್ಟೇ ಅಲ್ಲ, ವೈದ್ಯಕೀಯ ವಿಜ್ಞಾನದಲ್ಲೂ ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ. ಈ ಕುರಿತು ಒರಾಕಲ್ ಮುಖ್ಯಸ್ಥ ಲ್ಯಾರಿ ಎಲಿಸನ್ ದೊಡ್ಡ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಕೇವಲ ರೋಗ ಪತ್ತೆ ಹಚ್ಚೋದಲ್ಲ, ಬದಲಾಗಿ ರೋಗಿಗೆ ತುರ್ತಾಗಿ ಲಸಿಕೆ ನೀಡಲು ಸಹ ಬಳಕೆಗೆ ಬರಬಹುದು ಅಂತ ಲ್ಯಾರಿ ಎಲಿಸನ್ ಹೇಳಿದ್ದಾರೆ. ವೈಟ್ ಹೌಸ್ನಲ್ಲಿ ಸ್ಟ್ಯಾಂಪಕ್ ಸಿಇಒ ಮಸಾಯೋಸಿ ಸನ್ ಮತ್ತು ಓಪನ್ ಎಐ ಸಿಇಒ ಸ್ಯಾಮ್ ಒಳಗೊಂಡಿರುವ ಸಭೆಯಲ್ಲಿ ಮಾತನಾಡಿರುವ ಅವರು, ಎಐ ತಂತ್ರಜ್ಞಾನದಿಂದ ಕ್ಯಾನ್ಸರ್ ಗಡ್ಡೆಗಳನ್ನ ಪತ್ತೆ ಹಚ್ಚುವುದಲ್ಲದೆ 48 ಗಂಟೆಗಳಲ್ಲಿ ಪ್ರತಿಯೊಬ್ಬರಿಗೂ ಲಸಿಕೆ ಲಭ್ಯವಾಗುವಂತೆ ಮಾಡುತ್ತದೆ ಅಂತ ತಿಳಿಸಿದ್ದಾರೆ. ಎಐ ಬಳಸಿಕೊಂಡು ಆರಂಭಿಕ ಕ್ಯಾನ್ಸರ್ ಪತ್ತೆ ಮಾಡಬಹುದು, ಜೊತೆಗೆ ರಕ್ತ ಪರೀಕ್ಷೆಯನ್ನ ನೋಡಲು ಎಐ ಅನ್ನ ಬಳಸಬಹುದು. ಅಲ್ಲದೆ ಕ್ಯಾನ್ಸರ್ ಗಡ್ಡೆಯ ಜೀನನ್ನ ಅನುಕ್ರಮವಾಗಿಸಿದ್ರೆ ನೀವು ಆ ವ್ಯಕ್ತಿಗೆ ಲಸಿಕೆ ನೀಡಬಹುದು ಅಂತ ಲ್ಯಾರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಐ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಭರವಸೆ ಅಂತ ಲ್ಯಾರಿ ಎರಿಸನ್ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.